ಏನ್ರಿ ಅಡ್ವೊಕೇಟ್ ಜಗದೀಶ್ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಸ್ಕ್ಯಾನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತ ಹೇಳ್ತಾ ಇದೆಯಲ್ಲ, ನಿನಗೇನು ತಲೆನೇ ಇಲ್ಲ ಅನಿಸುತ್ತೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅನಿಸುತ್ತೆ ನಿನಗೆ. ಮೊದಲು ಇದನ್ನು ತನಿಖೆ ಮಾಡೋ ಅಂತ ಹೇಳೋದೇ ಈ ರಾಜ್ಯ ಸರ್ಕಾರನೇ. SIT ಕೊಟ್ಟಿರೋದು ರಾಜ್ಯ ಸರ್ಕಾರನೇ. ನೀನು ನೋಡಿರ್ಬೋದು, ಹಳೆ ಕೇಸು ಒಂದು CBI ಕೊಟ್ಟಿದ್ದರು. CBIನಲ್ಲಿ ಅದು ಏನು ರಿಪೋರ್ಟ್ ಸರಿಯಾಗಿ ಬಂದಿಲ್ಲ ಅಂತಲೇ ಸುಮಾರು 14 ವರ್ಷ 15 ವರ್ಷ ಹೋರಾಟ ಮಾಡಿ ಅದು ಕರೆಕ್ಟಾಗಿ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರನೇ ಈ ತನಿಖೆಯನ್ನು ಎಲ್ಲೂ ತಪ್ಪಾಗಬಾರ್ದು, ಧರ್ಮಸ್ಥಳದಲ್ಲಿ ಏನು ನಡೆದಿದೆ, ಎಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಎಷ್ಟು ಕುಟುಂಬ ಬೀದಿಗೆ ಬಂದಿದ್ದಾರೆ, ಎಷ್ಟು ಕುಟುಂಬನ ಒಡೆದು ಆಸ್ತಿ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕಂತಾನೆ SITಗೆ ಆನೆಸ್ಟ್ ಆಫೀಸರ್ ಮಿಸ್ಟರ್ ಅನುಚೇತನ್ IPS ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ನೀನೇನು ಒಳ್ಳೆ ಬೆಳಗ್ಗೆ ಎದ್ದ ತಕ್ಷಣ ಧರ್ಮಸ್ಥಳ ಅಂತ ಹೇಳ್ತೀಯ. ಧರ್ಮಸ್ಥಳ ಅಂತ ಹೇಳೋಕ್ಕೆ ಮೊದಲು ಸರ್ಕಾರ ಏನು ಮಾಡಿದೆ ಅಂತ ಯೋಚನೆ ಮಾಡ್ಕೊ. ಬೇರೆ ಸರ್ಕಾರ ಇದ್ದರೆ ಇದು ಯಾವತ್ತೂ ಮುಚ್ಚಿಬಿಟ್ಟಿರ್ತಾಯಿದ್ರು. ಇವತ್ತು ಜನಪರ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇರೋದು, DK ಶಿವಕುಮಾರ್ ಇರೋದು, ಪರಮೇಶ್ವರ್ ಇರೋದು, ಯಾರಿಗೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ. ಇದು ಘಟಾನುಘಟಿಗಳು. ಏನು ಅರ್ಥ ಆಯ್ತಾ? ಮೊದಲು ಯಾರ ಮೇಲೆ ಹೇಳ್ಬೇಕಂದ್ರೆ, ಯಾರೋ ಹೇಳಿದ್ದು ಈ ಕನ್ನಡದಲ್ಲಿ ಹೇಳ್ತಾರಲ್ಲ ಕಿವಿ ಎಂಜಿ ಅಂತಾರಲ್ಲ, ಆ ಕಿವಿ ಎಂಜಿ ನೀನು. ಯಾರೋ ಹೇಳಿದ ತಕ್ಕೊಂಡು ಟಕ ಅಂತ ಒಂದು ವಿಡಿಯೋ ಮಾಡಿಬಿಟ್ಟು ಬಿಸಾಕ್ಬಿಡೋದು. ಅದೆಲ್ಲ ರಜಾ. ತನಿಖೆ ಮಾಡ್ತಾರೆ, ಹೊರಗೆ ತರ್ತಾರೆ. ತಪ್ಪಿಸ್ತವ್ರು ಯಾರೂ ಬಿಡೋದಿಲ್ಲ. ಶಿಕ್ಷೆ ಹಾಗೇ ಆಗುತ್ತೆ. ನೋಡಿದ್ಯಾ ತಾನೇ ಇವತ್ತು ಪ್ರಜ್ವಲ್ ರೇವಣ್ಣನಿಗೇನಾಯಿತು ಅಂತ. ಅದೇ ರೀತಿ ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವ ದೌರ್ಜನ್ಯ ಮೇಲೆ, ದಬ್ಬಾಳಿಕೆ ಮೇಲೆ, ಕೊಲೆ ಆಗಿರುವ ಅವರ ಕುಟುಂಬಕ್ಕೆ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ ರಾಜ್ಯ ಸರ್ಕಾರ ಅಂತ ಈ ಮೂಲಕ ತಿಳಿಸ್ತೀನಿ. ಬಾಯಿಗೆ ಬಂದಂಗೆ ಮಾತಾಡಬೇಡಪ್ಪ. ಅಡ್ವೊಕೇಟ್ ಜಗದೀಶ್. ಜೈ ಭೀಮ್, ಜೈ ಭಗತ್ ಸಿಂಗ್, ಒಂದೇ ಮಾತರಂ.